ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಆತ್ಮೀಯ ಸತ್ಯಂ ಸತ್ಯವೇ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಪ್ರೀತಿಯ ಕೇಳುಗರೆ, ನಾವೆಲ್ಲರೂ ಕೂಡ ಕಳೆದ ಒಂದು ಸಂದೇಶದಲ್ಲಿ ನಾವೆಲ್ಲರೂ ಯೇಸು ಕ್ರಿಸ್ತನ ಹೆಸರು, ಆ ಒಂದು ನೇಮ್ ಯೇಸು ಅನ್ನುವಂಥ ಹೆಸರಿನ ಬಗ್ಗೆ ನಾವು ಕೇಳ್ತಾ ಇದ್ವಿ. ಅದರಲ್ಲಿ ಮೊದಲನೆಯ ಒಂದು ಭಾಗವನ್ನು ನಾವು ನೋಡಿದ್ದೇವೆ. ನಂತರ ನಾವು ಎರಡನೇ ಭಾಗವನ್ನು ಕೂಡ ನಾನು ನಿಮ್ಮ ಜೊತೆ ವಿವರಿಸೋದಕ್ಕೆ ನಾನು ಬಯಸ್ತೇನೆ. ಮೊದಲನೇ ಭಾಗದಲ್ಲಿ ಆತನ ಹೆಸರಿನ ಇರುವಂಥ ವ್ಯಕ್ತಿತ್ವವನ್ನು, ಆತನ ಹೆಸರಿಗೆ ಇರುವಂಥ ವ್ಯಕ್ತಿತ್ವವನ್ನು ನಾವು ನೋಡಿದ್ದೇವೆ. ಯಾಕೆ ಅದು ಶ್ರೇಷ್ಠವಾದಂಥದ್ದು ಅಂದಾಗ, ಆ ಹೆಸರಿಗೆ ಅದರದೇ ಆದಂಥ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವವನ್ನು ಹೊಂದಿದ್ದರಿಂದ ಅದು ಶ್ರೇಷ್ಠವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ನೋಡಿದ್ದೇವೆ. ನಂತರ ಈ ಸಮಯದಲ್ಲಿ ನಾನು ಹೋಗ್ತಾ ಇರೋಂಥ ವಿಷಯ, ಎರಡನೆಯ ಒಂದು ವಿಷಯ, ಯಾಕೆ ಅದು ಅಷ್ಟು ಶ್ರೇಷ್ಠವಾದಂಥದ್ದು, ಆ ಹೆಸರಿಗೆ ಅಷ್ಟು ಶ್ರೇಷ್ಠತೆ ಯಾಕಿದೆ ಅನ್ನುವಂಥದ್ದನ್ನು ಎರಡನೆಯ ಭಾಗವಾಗಿ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಆತನ ಹೆಸರು ಯೇಸು ಅನ್ನುವಂಥ ಆತನ ಹೆಸರು ಆತನ ಉದ್ದೇಶವನ್ನು ನಮಗೆ ತಿಳಿಸ್ತದೆ. ಯೇಸು ಕ್ರಿಸ್ತನ ಉದ್ದೇಶವನ್ನು, ಆತನ ಬಯಕೆಯನ್ನು ನಮಗೆ ಆ ಹೆಸರು ನಮಗೆ ತಿಳಿಸ್ತದೆ. ಆ ಹೆಸರು ಆತನ ಬಯಕೆ ಮತ್ತು ಆತನ ಉದ್ದೇಶವನ್ನು ನಮಗೆ ತಿಳಿಸ್ತದೆ. ಏನು ಆತನ ಬಯಕೆ ಏನಾಗಿತ್ತು? ಯೇಸುವಿನ ಬಯಕೆ, ಯೇಸು ಕ್ರಿಸ್ತನ ಬಯಕೆ ಇಲ್ಲವೇ ಆಸೆ ಇಲ್ಲ ಉದ್ದೇಶ ಏನಾಗಿತ್ತು? ನಾವಿದೇ ವೇದ ಭಾಗದಲ್ಲಿ ನಾವು ನೋಡುವಾಗ ಯೇಸು ಅನ್ನುವಂಥ ಹೆಸರಿದೆ. ಆ ಹೆಸರಿಗೆ ಇಮ್ಮಾನುವೇಲ್ ಅನ್ನುವಂಥ ಅರ್ಥ ಇದೆ. ಮತ್ತೊಂದು ಆ ಯೇಸು ಅನ್ನುವಂಥ ಆ ಒಂದು ಪದಕ್ಕೆ, ಆ ಹೆಸರಿಗೆ ಮತ್ತೊಂದು ಅರ್ಥವಿದೆ, ಯೆಹೋವನೇ ರಕ್ಷಣೆ ಅನ್ನುವಂಥದ್ದು. ಯೆಹೋವನೇ ರಕ್ಷಣೆ ಇಲ್ಲ ರಕ್ಷಕ ಅನ್ನುವಂಥದ್ದು ಆ ಹೆಸರಿನ ಅರ್ಥವಾಗಿದೆ. ಹಾಗಾಗಿ ಆ ಹೆಸರಿನಲ್ಲಿ ಅವನ ಉದ್ದೇಶ ಅಡಕಾಗಿದೆ. ಆ ಹೆಸರಿನಲ್ಲಿ ಅವನ ಉದ್ದೇಶ ಇದೆ. ಏನಪ್ಪ ಉದ್ದೇಶ ಅಂತಂದರೆ, ಆ ಪದದ ಅರ್ಥವೇ ಹೇಳಿದ ಹಾಗೆ ರಕ್ಷಕ ಅಂತ ಹೇಳ್ತದೆ. ಏನು ಅವನ ಬಯಕೆ, ಅವನ ಆಸೆ, ಅವನ ಉದ್ದೇಶ ಅಂದರೆ, ಪಾಪಿಗಳನ್ನು ಅವರ ಪಾಪಗಳಿಂದ ಬಿಡಿಸಿ ಅವರನ್ನು ರಕ್ಷಿಸಬೇಕು, ಪಾಪಿಗಳಾದ ಮನುಷ್ಯರನ್ನು ರಕ್ಷಿಸಬೇಕು ಅನ್ನುವಂಥ ಉದ್ದೇಶವನ್ನು ಆ ಹೆಸರು ಒಳಗೊಂಡಿದೆ ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರದು. ಹಾಗಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ಹೇಳಿದ ಹಾಗೆ, ಆತನು ನಾನು ನೀತಿವಂತರನ್ನು ಕರೆಯೋದಕ್ಕೆ ನಾನು ಬರಲಿಲ್ಲ, ನಾನು ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ನಾನು ಬಂದೆ ಅಂತ ಹೇಳುತ್ತೆ. ಹಾಗೆ ಆತನ ಉದ್ದೇಶ, ಆತನ ಒಂದು ಬಯಕೆ ಲೋಕದಲ್ಲಿರುವಂಥ ಎಲ್ಲ ಪಾಪಿಗಳನ್ನು ಅವರ ಪಾಪದಿಂದ ಬಿಡಿಸಿ ಅವರನ್ನು ರಕ್ಷಿಸಬೇಕು ಅನ್ನುವಂಥದ್ದು ಆತನ ಉದ್ದೇಶ. ಆ ಉದ್ದೇಶ ಎಲ್ಲಿ ಇದೆ ಅಂತಂದರೆ ಈ ಹೆಸರಿನ ಒಳಗಡೆ ಇದೆ. ಈ ಹೆಸರೇ ನಮಗೆ ಆತನ ಉದ್ದೇಶವನ್ನು ನಮಗೆ ತಿಳಿಸ್ತದೆ. ಯೇಸು ರಕ್ಷಕ. ಯೇಸು ಈ ಲೋಕಕ್ಕೆ ಬಂದದ್ದು ಜನರಿಗೆ ಶಿಕ್ಷೆ ಕೊಡಬೇಕು, ಅವರನ್ನು ಶಿಕ್ಷಿಸಬೇಕು, ಅವರನ್ನು ಖಂಡಿಸಬೇಕು ಅಂತಲ್ಲ. ಯೇಸು ಈ ಲೋಕಕ್ಕೆ ಬಂದದ್ದು ಅವರನ್ನು ರಕ್ಷಿಸೋದಕ್ಕಾಗಿ,
ಅಂದರೆ ಪಾಪದಲ್ಲಿ ಯಾರು ಮುಳುಗೋಗಿದ್ದಾರೋ, ಪಾಪದಲ್ಲಿ ಯಾರು ಜೀವಿಸ್ತಾ ಇದ್ದಾರೋ ಅಂಥವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದನು ಅನ್ನುವಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಮರೀಬಾರದು. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳುತ್ತೆ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಗಮನಿಸಿದ್ರ ಪ್ರಿಯರೇ? ಹಾಗಾಗಿ ಆತನ ಉದ್ದೇಶ ಏನಪ್ಪ ಅಂತಂದರೆ, ಆತನ ಉದ್ದೇಶ ಜನರನ್ನು ರಕ್ಷಿಸಬೇಕು. ನಾಶನದ ಮಾರ್ಗದಲ್ಲಿರುವಂಥವ್ರನ್ನ, ಕೆಡುಕಿನ ಮಾರ್ಗದಲ್ಲಿರುವಂಥವ್ರನ್ನ, ಪಾಪದ ಹಾದಿಯಲ್ಲಿ ನಡೀತಾ ಇರತಕ್ಕಂಥವ್ರನ್ನ, ನರಕಕ್ಕೆ ಹೋಗ್ತಾ ಇರ್ತಕ್ಕಂಥವ್ರನ್ನ ಅವರನ್ನು ರಕ್ಷಿಸಬೇಕು ಅನ್ನುವಂಥದ್ದು ಆತನ ಉದ್ದೇಶವಾಗಿದೆ. ಈ ಉದ್ದೇಶ, ಈ ಆಸೆ, ಈ ಬಯಕೆ ಯಾವಾಗ ಪ್ರಾರಂಭವಾಯಿತು? ಆತನು ಜನಿಸಿದ ನಂತರನ? ಇಲ್ಲ ಪ್ರಿಯರೇ. ಈ ಒಂದು ಬಯಕೆ ದೇವರ ಹೃದಯದಲ್ಲಿತ್ತು. ಎಲ್ಲಿ ದೇವರ ಹೃದಯದಲ್ಲಿತ್ತು ಅಂತಂದರೆ ಜಗದುತ್ಪತ್ತಿಗಿಂತ ಮುಂಚೆ. ಈ ಜಗತ್ತು ಉಂಟಾಗುವುದಕ್ಕಿಂತ ಮುಂಚೆನೇ ದೇವರಲ್ಲಿ ಈ ಬಯಕೆ ಇತ್ತು. ಅದು ನಾವು ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ಬೋದು. 8ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧೆಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಅಲ್ಲಿ ಗಮನಿಸಿದ್ರ ಒಂದು ವಾಕ್ಯ, ಜಗದುತ್ಪತ್ತಿಗಿಂತ ಮೊದಲೇ ಕೊಯ್ಯಲ್ಪಟ್ಟ ಕುರಿ. ಅದು ಯಾರು ಅಂತಂದರೆ ಯೇಸು ಸ್ವಾಮಿ, ಯೇಸು ಕ್ರಿಸ್ತನು. ಹಾಗಾಗಿ ಆತನ ದೇವರ ಉದ್ದೇಶ ಏನಂತಂದರೆ, ಯೇಸು ಕ್ರಿಸ್ತನ ಬಯಕೆ ಏನಂತಂದರೆ ಅದು ಜನರನ್ನು ರಕ್ಷಿಸಬೇಕು, ಪಾಪಿಗಳಾದಂಥ ಮನುಷ್ಯರನ್ನು ರಕ್ಷಿಸಬೇಕು. ಅದು ಯಾವಾಗ ಆ ಉದ್ದೇಶ, ಯಾವಾಗ ಆತನ ಬಯಕೆ? ಅದು ಜಗದುತ್ಪತ್ತಿಗಿಂತ ಮುಂಚೆ ಇದ್ದಂಥ ಒಂದು ಬಯಕೆ. 1 ಪೇತ್ರ 1ನೇ ಅಧ್ಯಾಯ 18ನೇ ವಾಕ್ಯ ಮತ್ತು 20ನೇ ವಾಕ್ಯ. ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರವಾದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ ಹೇಳುತ್ತೆ. ಜಗದುತ್ಪತ್ತಿಗಿಂತ ಮುಂಚೆನೇ ಮನುಷ್ಯರಾದಂಥ, ಪಾಪಿಗಳಾದ ಮನುಷ್ಯರಾದಂಥ ನಿಮ್ಮನ್ನು ರಕ್ಷಿಸಬೇಕು ಅನ್ನುವಂಥ ಬಯಕೆ ಯೇಸು ಕ್ರಿಸ್ತನಲ್ಲಿ ಇತ್ತು. ಯೇಸು ಕ್ರಿಸ್ತನಲ್ಲಿ ಇತ್ತು. ಅದು ಎಂಥ ಬಯಕೆ ಅಂತಂದರೆ, ಇವತ್ತಿದ್ದು ನಾಳೆ ಹೋಗೋದಲ್ಲ, ಅದು ಶಾಶ್ವತವಾಗಿರುವಂಥ ಒಂದು ಯೋಜನೆ, ಶಾಶ್ವತವಾಗಿರುವಂಥ ಒಂದು ಬಯಕೆ ಆತನಲ್ಲಿತ್ತು. ಅಂದರೆ ನಾನು ಹೇಳ್ತಾ ಬರ್ತಾ ಇರುವಂಥ ವಿಷಯ ಏನಂತಂದರೆ, ಆ ಹೆಸರಿನಲ್ಲಿ, ಯೇಸು ಅನ್ನುವಂಥ ಹೆಸರಿನಲ್ಲಿ ಈ ಬಯಕೆ ಇತ್ತು. ಏನು ಆ ಬಯಕೆ? ಪಾಪಿಗಳಾದ ಮನುಷ್ಯರನ್ನು ಏನು ಮಾಡಬೇಕು? ಪಾಪದಿಂದ ಬಿಡಿಸಬೇಕು, ರಕ್ಷಿಸಬೇಕು ಅನ್ನುವಂಥದ್ದು ಆತನ ಬಯಕೆ. ಆ ಬಯಕೆ ಆತನ ಹೆಸರಿನಲ್ಲಿ ಅಡಕವಾಗಿದೆ. ಆ ಹೆಸರಿನಲ್ಲಿ ನಾವು ಆತನ ಬಯಕೆಯನ್ನು ನಾವು ತಿಳ್ಕೊಳ್ಬೋದು. ಎರಡನೇದಾಗಿ, ಆತನು ಸೆರೆಯಾಳುಗಳನ್ನು, ಅಂದರೆ ಸೆರೆಯಾಳುಗಳು ಅಂದರೆ ಪಾಪದ ಬಂಧನದಲ್ಲಿರುವಂಥ, ಪಾಪದ ಒಂದು ಬಲೆಗೆ ಸಿಕ್ಕಾಕೊಂಡಿರುವಂಥ, ಇಲ್ಲ ಸೆರೆಮನೆಗೆ ಸಿಕ್ಕಾಕೊಂಡಿರುವಂಥ ವ್ಯಕ್ತಿಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಅವನ ಉದ್ದೇಶವಾಗಿತ್ತು. ಬಿಡುಗಡೆ ಮಾಡಬೇಕು. ಅದಕ್ಕೋಸ್ಕರನೇ ಆತನು ಈ ಲೋಕಕ್ಕೆ ಬಂದದ್ದು. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು,
ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರ ಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ಪ್ರೇರೆ, ಯಾಕಾಗಿ ದೇವರು ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸ್ಕೊಟ್ರು ಅಂತಂದರೆ ಆ ಯಾವ ಉದ್ದೇಶದಿಂದ ಈ ಭೂಲೋಕಕ್ಕೆ ಕಳಿಸ್ಕೊಟ್ರು? ಇಲ್ಲ, ಯೇಸು ಕ್ರಿಸ್ತನು ದೇವರಾಗಿದ್ದು ದೇವರೇ ಈ ಸ್ವತಃ ಈ ಭೂಲೋಕಕ್ಕೆ ಏನಕ್ಕಾಗಿ ಬಂದರು, ಯಾವ ಉದ್ದೇಶಕ್ಕಾಗಿ ಬಂದರು ಅಂತಂದಾಗ ಈ ವಾಕ್ಯ ನಮಗೆ ಉತ್ತರವನ್ನು ಹೇಳ್ತದೆ. ಸೆರೆಯವರಿಗೆ ಬಿಡುಗಡೆ ಕೊಡಬೇಕು. ಸೆರೆಯ ವಾಸದಲ್ಲಿರುವಂಥವರನ್ನು, ಸೈತಾನನ ಬಂಧನದಲ್ಲಿರುವಂಥವರನ್ನು, ಪಾಪದ ಕೊಂಡಿಯಲ್ಲಿ, ಪಾಪದ ಒಂದು ಗುಂಡಿಯಲ್ಲಿ ಇರುವಂಥ ವ್ಯಕ್ತಿಗಳನ್ನು, ಅವರನ್ನು ಆ ಪಾಪದ ಬಂಧನದಿಂದ ಬಿಡಿಸಬೇಕು ಅನ್ನುವಂಥದ್ದು ಯೇಸು ಕ್ರಿಸ್ತನ ಉದ್ದೇಶವಾಗಿತ್ತು. ಆ ಉದ್ದೇಶ ಆ ಹೆಸರಿನ ಒಳಗಡೆ ಇತ್ತು. ಯೇಸು ಕ್ರಿಸ್ತನ ಹೆಸರಿನ ಒಳಗಡೆ ಈ ಉದ್ದೇಶ ಅಡಕವಾಗಿತ್ತು. ತೀತ 2:14 ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಗಮನಿಸಿದ್ರ ಪ್ರಿಯರೇ, ಅಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೆ, ಸಕಲ ಅಧರ್ಮದಿಂದ, ಸೈತಾನನ ಬಂಧನದಿಂದ, ಪಾಪದ ಬಂಧನದಿಂದ ಬಿಡಿಸೋದಕ್ಕಾಗಿ ಆತನು ಸೆರೆಯ ಆಳುಗಳಾದಂಥ ನಮ್ಮನ್ನು ಬಿಡಿಸೋದಕ್ಕಾಗಿ ಆತನೇನಾಗಿದ್ದಾನೆ, ಆತನು ಈ ಲೋಕದಲ್ಲಿ ಜನಿಸಿದನು. ಅದರ ಉದ್ದೇಶವನ್ನು, ಆತನ ಹೆಸರು ಏನಕ್ಕಾಗಿ ಆತನು ಜನಿಸಿದನು ಅನ್ನುವಂಥ ಉದ್ದೇಶವನ್ನು ಆತನ ಹೆಸರು ನಮಗೆ ತಿಳಿಯಪಡಿಸ್ತದೆ. ನಂತರ ಮೂರನೇದಾಗಿ ಆತನು ತನ್ನ ಮರಣದ ಬಗ್ಗೆ ಮಾತಾಡ್ತದೆ. ಆ ಹೆಸರು ನಮ್ಮ ಪಾಪಗಳಿಗಾಗಿ ಸಾಯಲು ಈ ಲೋಕಕ್ಕೆ ಬಂದನು ಎಂಬ ಅಂಶವನ್ನು ಒಳಗೊಂಡಿದೆ ಪ್ರಿಯರೇ. ಆ ಹೆಸರು ಪಾಪಿಗಳಿಗಾಗಿ ಸಾಯಲು ಈ ಲೋಕಕ್ಕೆ ಬಂದನು ಎನ್ನುವಂಥ ಅಂಶವನ್ನು ಈ ಹೆಸರು ಒಳಗೊಂಡಿದೆ. ಪಾಪಿಗಳಿಗಾಗಿ ಸಾಯೋದಕ್ಕಾಗಿ ಈ ಲೋಕದಲ್ಲಿ ಪಾಪಿಗಳಿಗಾಗಿ ಸಾಯೋದಕ್ಕೆ ಬಂದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಯಾರೂ ಅಲ್ಲ, ದೇವರಾಗಿ ಬಂದಂಥ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಂಥ ದೇವರು ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತನು. ಪ್ರಿಯರೇ, ಪಾಪಗಳಿಂದ ಬಿಡಿಸೋದಕ್ಕೆ, ಪಾಪದಿಂದ ಬಿಡಿಸೋದಕ್ಕೆ ಏನು ಮಾಡಬೇಕಂತಂದ್ರೆ ರಕ್ತ ಸುರಿಸ್ಬೇಕು. ಅದನ್ನು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ಬೋದು. ಇಬ್ರಿಯ 9ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಓತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಅದರ 22ನೇ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗೋದಿಲ್ಲ ಅಂತ ಹೇಳುತ್ತೆ. ಪಾಪ ಪರಿಹಾರ ಆಗಬೇಕಾದ್ರೆ ರಕ್ತ ಸುರಿಸಲೇಬೇಕು ಅನ್ನುವಂಥದ್ದು ಬೈಬಲ್ ಹೇಳುವಂಥ ವಿಚಾರ. ಆದರೆ ಯಾವ ರಕ್ತ, ಎಂಥ ರಕ್ತ? ಕಳಂಕ ಇಲ್ಲದೆ ಇರುವ ರಕ್ತ, ಪಾಪ ಇಲ್ಲದೇ ಇರುವಂಥ ರಕ್ತ. ಅದು ಯಾರ ರಕ್ತ ಅಂತಂದರೆ ಹೋರಿಗಳ ರಕ್ತ ಅಲ್ಲ. ಈಗ ತಾನು 12ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ಓತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹಾಗಾಗಿ ಪ್ರಿಯರೇ, ಈ ಹೆಸರು ಒಂದು ಉದ್ದೇಶವನ್ನು ಒಳಗೊಂಡಿದೆ. ಆ ಉದ್ದೇಶ ಏನಂತಂದರೆ 3 ಉದ್ದೇಶಗಳನ್ನು ನಾನು ಹೇಳಿದೆ. ಒಂದು, ಆತನ ಭಯಕ್ಕೆ, ಏನು ಪಾಪಿಗಳನ್ನು ರಕ್ಷಿಸಬೇಕು ಒಂದು. ಎರಡನೇದಾಗಿ, ಸೆರೆಯಾಳುಗಳು ಅಂದರೆ ಪಾಪದ ಬಂಧನದಲ್ಲಿ ಇರುವಂಥ ವ್ಯಕ್ತಿಗಳನ್ನು ಆ ಪಾಪದಿಂದ, ನರಕದಿಂದ, ಸೈತಾನನ ಬಂಧನದಿಂದ ಬಿಡಿಸಬೇಕು. ಮೂರನೇದಾಗಿ, ಪಾಪಿಗಳಿಗಾಗಿ ಸಾಯಬೇಕು ಅನ್ನುವಂಥದ್ದು ಆತನ ಭಯಕ್ಕೆ.
ಆತನ ಆಸೆ, ನಾನು ಪಾಪಿಗಳಿಗೋಸ್ಕರ ಸಾಯಬೇಕು ಅಂತ. ಪ್ರಿಯರೇ, ಕೇಳ್ತಾ ಇರುವಂಥ ನೀವು ಯಾರೇ ಆಗಿರ್ಬೋದು, ನೀವು ಪಾಪಿಗಳಾಗಿದ್ದರೆ, ನೀವು ಪಾಪವನ್ನು ಮಾಡಿದರೆ, ಈಗ ತಾನೇ ಹೇಳಿದಂಥ ಈ ಮಾತನ್ನು ನೆನಪು ಮಾಡ್ಕೊಳ್ಳಿ. ಯೇಸು ನಿಮಗೋಸ್ಕರ ನಾನು ಸಾಯಬೇಕು, ನಾನು ನಿಮಗೋಸ್ಕರ ಪ್ರಾಣ ಕೊಡಬೇಕು ಅನ್ನುವಂಥ ಬಯಕೆಯನ್ನು ಯೇಸು ಸ್ವಾಮಿ ಹೊಂದಿದ್ರು. ಪ್ರಿಯರೇ, ಅದು ನಿನಗಾಗಿಯೂ ನನಗಾಗಿಯೂ ಆಗಿತ್ತು. ಆ ಬಯಕೆಯಲ್ಲಿ ನೀವು ಕೂಡ ಇದ್ದೀರಾ, ನಾನು ಕೂಡ ಇದ್ದೇನೆ. ಆದರೆ ಆತನನ್ನು ಯಾರು ನಂಬುತ್ತಾರೋ, ಯಾರು ಆತನನ್ನು ಸ್ವೀಕರಿಸ್ತಾರೋ ಅವರಿಗೆ ಮಾತ್ರ ಆ ಒಂದು ಬಿಡುಗಡೆ ಸಿಗುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಾಕ್ಯ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಪ್ರೇರೆ, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಆತನ ಬಯಕೆ ಏನಾಗಿತ್ತು, ಯೇಸು ಕ್ರಿಸ್ತನ ಬಯಕೆ, ಯೇಸು ಕ್ರಿಸ್ತನ ಆಸೆ ಏನಾಗಿತ್ತು. ಯೇಸು ಕ್ರಿಸ್ತನ ಆಸೆ ಅದು ಪಾಪಿಗಳ ಒಂದು ಪರವಾಗಿ, ಪಾಪಿಗಳಿಗೋಸ್ಕರ ಸಾಯಬೇಕು, ಅವ್ರಿಗಾಗಿ ನಾನು ಸಾಯಬೇಕು ಅನ್ನುವಂಥದ್ದಾಗಿತ್ತು. ಅಲ್ಲಿ ನಮ್ಮ ಪಾಪಗಳ ಅಂತ ಹೇಳ್ತದೆ. ಅದಾದಮೇಲೆ ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡ್ರಿ, ಅದು ನನಗಾಗಿ ಅಂತ ಹೇಳುತ್ತೆ. ಅಲ್ಲಿ ಪೌಲನು ಮಾತಾಡ್ತಾನೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ, ಗಮನಿಸಿದ್ರ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನನ್ನನ್ನು ಪ್ರೀತಿಸಿ ನನಗೋಸ್ಕರ. ಪ್ರೇರೆ, ಮೊದಲನೇದಾಗಿ ನಮ್ಮ ಪಾಪಗಳು ಅಂತ ಹೇಳುತ್ತೆ. ಅದಾದಮೇಲೆ ಪೌಲ ಅವನ ವೈಯಕ್ತಿಕವಾಗಿ ಹೇಳ್ತಾನೆ, ನನಗೋಸ್ಕರ ಪ್ರಾಣ ಕೊಟ್ಟನು, ನನಗೋಸ್ಕರ ಆತನು ತನ್ನನ್ನು ಒಪ್ಪಿಸಿಕೊಟ್ಟನು. ಇದು ಆತನ ಬಯಕೆಯಾಗಿತ್ತು, ಇದು ಆತನ ಆಸೆ ಆಗಿತ್ತು. ಯೇಸು ಕ್ರಿಸ್ತನ ಆಸೆ ಇದಾಗಿತ್ತು. ಜನರಿಗೋಸ್ಕರ, ಪಾಪದಲ್ಲಿರುವಂಥ ಮನುಷ್ಯರಿಗೋಸ್ಕರ ನಾನು ಸಾಯಬೇಕು ಅನ್ನುವಂಥದ್ದು ಆತನ ಬಯಕೆಯಾಗಿತ್ತು. ಮತ್ತು ಸೆರೆಯಾಳುಗಳನ್ನು, ಪಾಪದ ಬಂಧನದಲ್ಲಿರುವಂಥ ಬಿಡಿಸಬೇಕು, ಅವ್ರನ್ನ ರಕ್ಷಿಸಬೇಕು ಅನ್ನುವಂಥದ್ದು ಆತನ ಬಯಕೆ. ಈ ಬಯಕೆ, ಈ ಉದ್ದೇಶ ಆ ಹೆಸರಿನಲ್ಲಿ ಒಳಗೊಂಡಿದೆ. ಆ ಹೆಸರಿನಲ್ಲಿ ಇದೆಲ್ಲ ಇದೆ ಪ್ರಿಯರೇ. ಅದಾದ ಮೇಲೆ 3ನೇದಾಗಿ ನಾವು ನೋಡೋದಾದರೆ, ಆತನ ಹೆಸರು ಆತನ ಶಕ್ತಿಯನ್ನು ನಮಗೆ ತಿಳಿಸ್ತದೆ. ಆತನ ಹೆಸರು ಯೇಸು, ನಾನು ಆಗಲೇ ಮೊದಲನೆಯ ಭಾಗದಲ್ಲಿ ನಾನು ಹೇಳುವಾಗ ಆ ಹೆಸರಿನಲ್ಲಿ ಶಕ್ತಿ ಇದೆ ಅಂತ ಹೇಳಿದೆ. ಎಂಥ ಶಕ್ತಿ? ದೆವ್ವಗಳನ್ನು ಬಿಡಿಸುವಂಥ ಶಕ್ತಿ, ರೋಗವನ್ನು ವಾಸಿ ಮಾಡುವಂಥ ಶಕ್ತಿ, ಅನೇಕರನ್ನು, ಕುಂಟರನ್ನು, ಕುರುಡರನ್ನು ಅವರಿಗೆ ಕಣ್ಣು ಕೊಡೋದಕ್ಕೂ, ಕಾಲು ಕೊಡೋದಕ್ಕೂ, ಅವ್ರಿಗೆ ಆರೋಗ್ಯ ಕೊಡೋದಕ್ಕೂ ಇರುವಂಥ ಶಕ್ತಿ ಆ ಹೆಸರಿಗಿತ್ತು. ನೀವು ಬೈಬಲ್ನಲ್ಲಿ ನೀವು ಓದ್ತಾ ಬಂದರೆ ಆ ಹೆಸರಿನ ಮೂಲಕ ಎಷ್ಟೋ ಅದ್ಭುತಗಳು ನಡೆದಿದ್ದಾವೆ, ಅದು ನಡೆದಿದ್ದಾವೆ. ಆ ಹೆಸರು ಲೌಕಿಕವಾದಂಥದ್ದಲ್ಲ, ಅದು ಅಲೌಕಿಕವಾದಂಥ ಒಂದು ಹೆಸರು. ಅದು ಹೆಸರು ಅಂದಾಗ ಅದು ಬಹುವಚನ ಅಲ್ಲ, ಏಕವಚನ ಹೆಸರು. ಯೇಸು ಅನ್ನುವಂಥ ಹೆಸರಿದೆಯಲ್ಲ, ಅದು ಏಕವಚನ. ಹೆಸರುಗಳು ಅಂತ ಹೇಳಿಲ್ಲ, ಅಲ್ಲಿ ಹೆಸರು. ಯಾಕೆಂದರೆ ಆ ಹೆಸರಿನಲ್ಲಿ ಮಾತ್ರ ಅದ್ಭುತಗಳು, ಆ ಹೆಸರಿನಲ್ಲಿ ಮಾತ್ರ ಎಲ್ಲ ಕಾರ್ಯಗಳು ನಡೀತಾ ಇದ್ವು. ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ನಾನು ಹೇಳ್ತಾ ಬಂದೆ ಪ್ರಿಯರೇ, ಅದರಲ್ಲಿ ಶಕ್ತಿ ಇದೆ. ಏನು ಶಕ್ತಿ ಅಂತಂದರೆ ಗಮನಿಸ್ರಿ. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು. ಪರಾಕ್ರಮಿ, ಯಾವುದು ಕೂಡ ಅಸಾಧ್ಯವಿಲ್ಲ, ಎಲ್ಲವೂ ಆತನಿಗೆ ಸಾಧ್ಯವಿರುವಂಥ ಒಂದು ಶಕ್ತಿಯನ್ನು ಆತನು ಹೊಂದಿದ್ದಾನೆ ಪ್ರಿಯರೇ. ಹಾಗಾಗಿ ಆ ಒಂದು ಹೆಸರಿನಲ್ಲಿ ಏನಿದೆ,
ಶಕ್ತಿ ಇದೆ, ಅದ್ಭುತಗಳು ನಡೀತವೆ. ಪರಾಕ್ರಮ ಅಂದರೆ ಆತನಿಗೆ ಅಷ್ಟು ಶಕ್ತಿ ಇದೆ. ಅದಾದ ಮೇಲೆ ಆತನು ನಮಗೆ ಸಲಹೆಯನ್ನು ಕೊಡ್ತಾನೆ. ಇವೆಲ್ಲವೂ ಕೂಡ ಆತನ ಹೆಸರಿನಲ್ಲಿದೆ. ಸಲಹೆ ಕೊಡ್ತಾನೆ. ಏನು ಸಲಹೆ ಕೊಡ್ತಾನೆ? ಒಳ್ಳೆಯ ಸಲಹೆ, ಒಳ್ಳೆಯ ಮಾರ್ಗವನ್ನು ನಮಗೆ ತಿಳಿಸ್ಕೊಡ್ತಾನೆ. ಉತ್ತಮ ನಾಯಕನಾಗಿದ್ದಾನೆ, ನಾಯಕನ ಸ್ಥಾನವನ್ನು ಹೊಂದ್ಕೊಂಡಿದ್ದಾನೆ. ಆ ನಾಯಕನ ಸ್ಥಾನದಲ್ಲಿ ನಡಿಬೇಕಂತ ಮಾರ್ಗವನ್ನು ಕೂಡ ಆತನು ನಮಗೆ ತಿಳಿಸ್ಕೊಡ್ತಾನೆ. ಕೀರ್ತನೆಗಳು 37 ಅದರ 23ನೇ ವಾಕ್ಯವನ್ನು ಗಮನಿಸಿ. 37:23 ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಸತ್ಪುರುಷನ ಗತಿಸ್ಥಾಪನೆಯು ಅಂದರೆ ಅದರ ಅರ್ಥ ಯೆಹೋವನೇ ಅವನಿಗೆ ಮಾರ್ಗಸೂಚಿಯಾಗಿದ್ದಾನೆ. ಯೆಹೋವನು ಅವನಿಗೆ ಒಳ್ಳೆಯ ಮಾರ್ಗವನ್ನು ಕೊಡ್ತಾನೆ, ತೋರಿಸ್ತಾನೆ, ಮಾರ್ಗದರ್ಶಕನಾಗಿದ್ದಾನೆ ಅನ್ನುವಂಥದ್ದು ಅದರ ಒಂದು ಅರ್ಥ. ಪ್ರೇರೆ, ಅದಾದ ಮೇಲೆ ಯೋಬ 23:10ನೇ ವಾಕ್ಯದಲ್ಲಿ ಹೇಳ್ತದೆ, ಆತನು ಕೃಪೆ ನೀಡುವವನು ಅಂತ ಹೇಳ್ತದೆ. 2 ಕೊರಿಂಥಿ 12ನೇ ಅಧ್ಯಾಯ 9ನೇ ವಾಕ್ಯ ನೋಡುವಾಗ ಆತನು ಅದ್ಭುತವಾದ ಕೆಲಸಗಾರ ಅಂತ ಹೇಳುತ್ತೆ. ಅದ್ಭುತವಾದಂಥ ಕೆಲಸಗಾರ. ಇವೆಲ್ಲವೂ ಕೂಡ ಆತನ ಶಕ್ತಿಯ ಪ್ರದರ್ಶನವನ್ನು ನಮಗೆ ತಿಳಿಸ್ಕೊಡ್ತದೆ. ಆತನು ಶಕ್ತಿವಂತನು ಅಂತ ನಮಗೆ ಹೇಳ್ತದೆ. ಆತನು ಸರ್ವಭೌಮ ಅಂದರೆ ಬಲಶಾಲಿ. ನಾವು ಆಗಲೇ ನೋಡಿದಾಗೆ ಪರಾಕ್ರಮಿಯಾದ ದೇವರಾಗಿದ್ದಾನೆ. ದೇವರಾಗಿದ್ದಾನೆ. ಹಾಗಾಗಿ ಇವೆಲ್ಲವೂ ಕೂಡ ಆತನ ಹೆಸರಿನಲ್ಲಿ ಅಡಕವಾಗಿದೆ. ಆತನು ನಮ್ಮನ್ನು ಪೋಷಿಸ್ತಾನೆ. ಇದು ಕೂಡ ಆತನ ಹೆಸರಿನಲ್ಲಿ ಅಡಕವಾಗಿದೆ. ಆತನು ಶಾಂತಿಯನ್ನು ನಮಗೆ ಕೊಡ್ತಾನೆ, ಸಮಾಧಾನವನ್ನು ಕೊಡ್ತಾನೆ. ಇವೆಲ್ಲವೂ ಕೂಡ ಆತನ ಹೆಸರಿನಲ್ಲಿದೆ ಪ್ರಿಯರೇ. ಹಾಗಾಗಿ ಆತನ ಹೆಸರು ಬಹಳ ಅಮೂಲ್ಯವಾದಂಥದ್ದು ಮತ್ತು ಅದು ಶ್ರೇಷ್ಠವಾದಂಥದ್ದು. ಅದಕ್ಕಾಗಿ ಅನೇಕ ಕಾರಣಗಳನ್ನು ನಾವು ನೋಡಿದ್ದೇವೆ. ಯಾವ್ಯಾವ ಕಾರಣಗಳಿಂದ ಆತನ ಹೆಸರು ಅದು ಉನ್ನತವಾದಂಥದ್ದು, ಅದು ಮನೋಹರವಾದಂಥದ್ದು, ಶ್ರೇಷ್ಠವಾದಂಥದ್ದು ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಆ ಹೆಸರಿನ ಮೇಲೆ ನೀವು ನಂಬಿಕೆ ಇಡ್ರಿ. ಖಂಡಿತವಾಗಲೂ ಆ ಹೆಸರು ಈಗ ತಾನೇ ಹೇಳಿದ ಹಾಗೆ ಸಾಧಾರಣವಾದಂಥದ್ದಲ್ಲ. ಅದು ದೈವತ್ವವನ್ನು ಹೊಂದಿರುವಂಥ ಹೆಸರು, ಅದು ಶಕ್ತಿಶಾಲಿಯಾಗಿರುವಂಥ ಹೆಸರು, ಅದು ನಮ್ಮ ಒಳಿತಿಗಾಗಿ ಮಾರ್ಗದರ್ಶನವನ್ನು ಮಾಡುವಂಥ ಹೆಸರಾಗಿದೆ ಪ್ರಿಯರೇ. ಹಾಗಾಗಿ ನಿಮ್ಮ ಜೀವನಗಳಲ್ಲಿ ಆ ಹೆಸರನ್ನು ಯಾವಾಗಲೂ ನೀವು ಪೂಜಿಸ್ರಿ. ಸರ್ವ ಲೋಕದ ಜನರು ಪೂಜಿಸುವುದಕ್ಕೆ ಕಾರಣವಾಗಿರುವಂಥ ಹೆಸರು ಅದು. ಆ ಹೆಸರಿಗೆ ಅಷ್ಟು ಶಕ್ತಿ ಇದೆ, ಅದ್ಭುತಗಳು ನಡೀತಾವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆ, ಈ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವ. ನಿನ್ನ ಹೆಸರಿನ ಮೂಲಕ ಅವರಿಗೆ ಬಿಡುಗಡೆ ಕೊಡು, ಅದ್ಭುತವನ್ನು ಮಾಡು ದೇವ. ಪ್ರತ್ಯೇಕವಾಗಿ ನೀನು ಅವರಿಗೋಸ್ಕರ, ಅವರ ಪಾಪಗಳಿಗೋಸ್ಕರ ಕಲ್ವಾರಿ ಕ್ರೂಜ ಮೇಲೆ ಸತ್ತು ಅಪ್ಪ, ಹೌದು ಸ್ವಾಮಿ, 3ನೇ ದಿನ ಮೃತ್ಯುಂಜಯನಾಗಿ ಸಾವನ್ನು ಗೆದ್ದು ಎದ್ದು ಬಂದಂಥವನು ಅಂತೇಳಿ ಅವರು ನಿನ್ನ ಹೆಸರಿನ ಮೇಲೆ ನಂಬಿಕೆ ಇಡುವಂತೆ ನೀನು ಸಹಾಯ ಮಾಡು. ಪ್ರತ್ಯೇಕವಾಗಿ ಕರ್ತನೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ನಿಮಗೆ ಬಿಡುಗಡೆ ಆಗೋದಿಲ್ಲ ಅಂತ ನಿನ್ನ ವಾಕ್ಯದಲ್ಲಿ ನೀನು ಹೇಳಿದೀಯಾ ದೇವ. ಆ ಹೆಸರಿನಿಂದಲೇ ಹೊರತು ಅಂದರೆ ಯೇಸು ಎನ್ನುವಂಥ ಹೆಸರಿನಿಂದ ಮಾತ್ರ ಬಿಡುಗಡೆ ಅನ್ನುವಂಥದ್ದನ್ನು ಅಪ್ಪ ಈ ವಾಕ್ಯ ಕೇಳ್ತಾ ಇರುವಂಥ ಅವರ ಹೃದಯದಲ್ಲಿ ಅಪ್ಪ ಮಾತನಾಡು, ಅವ್ರು ತಿಳ್ಕೊಳ್ಳುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ದೇವರೇ, ಈ ದಿವಸ ನಮ್ಮನ್ನು ಕಣ್ಮಣಿಯೋ ಪಾದೆಯಲ್ಲಿ ನೀನು ಕಾಪಾಡುವ ದೇವರಾಗಿದೆ. ನಮ್ಮ ಕರದಲ್ಲಿ ಹಿಡಿದು ನಡೆಸುವ ದೇವರಾಗಿದೆ. ನಮ್ಮನ್ನು ಎಲ್ಲ ಕಾಲದಲ್ಲಿ ಕಾಪಾಡುವ ದೇವರು. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ದೇವದೂತರು ನಮ್ಮನ್ನು ಎತ್ತಿ ಹಿಡಿಯುವ ಕೃಪೆ ನಮಗೆ ಕೊಟ್ಟಿದೆ. ನಿನಗೆ ಸ್ತೋತ್ರವಾಗಲಿ. ಹಾಲೆಲೂಯ. ದೇವರೇ, ನಿನಗೆ ಸ್ತೋತ್ರ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕರದಲ್ಲಿ ಹಿಡಿದು ಕಣ್ಮಣಿಯಂತೆ ಕಾಲವೆಲ್ಲ ಕಾಪಾಡಿದೆ. ಕಾಲವೆಲ್ಲ ಕಾಪಾಡಿ
ನೀಡಿರುವೆ, ಹೇಗೆ ನಾ ಸ್ತುತಿಸುವೆ. ಹೌದು ಸ್ವಾಮಿ, ಯೇಸುವೆ ನಿನಗೆ ಸ್ತೋತ್ರ. ಹೇಗೆ ನಾ ಸ್ತುತಿಸುವೆ. ಎಷ್ಟೊಂದು ಕೃಪೆ, ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು, ಎಂದು ಹೇಗೆ ನಾ ಸ್ತುತಿಸುವೆನು. ದೇವರ ವಾಕ್ಯ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುವವನು, ದೀನರಿಗೆ ದಯೆ ತೋರಿಸುವವನು. ದೇವರೇ, ನೀನು ದೀನನಾಗಿ ಈ ಭೂಮಿಗೆ ಇಳಿದು ಬಂದೆ, ಮಾನವರಲ್ಲಿ ಮಾನವನಾಗಿ ನೀನು ಜನ್ಮವೆತ್ತಿ ಬಂದೆ. ಕರ್ತನ ಪ್ರಿಯರೇ, ಈ ಹಾಡುಗಾರನು ಹೇಳ್ತಾನೆ, ಸ್ವಾಮಿ ನೀನೇ ದೀನನಾಗಿ ನಮಗೆ ಒಂದು ಮಾದರಿಯನ್ನು ತೋರಿಸಿದೆ. ಆ ಒಂದು ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54 ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು. ಆ ವಾಟ್ಸಪ್ಪಿನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ. ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ. ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ